ಖರ್ಚಿಪ್ ಕೊಡ್ಲಾ? ಹಾಂ, ಒಂದು ನಿಮಿಷ ಕೊಟ್ಟೆ. ಹಾಕೊಂಡಿದ್ಯಾ ಟಿ ಸಿಯಾ? ತಗೋ, ನೀಟಾಗಿ ಒರೆಸ್ಕೊಂಡು. ಹಾಂ, ಹೊಡ್ತೀಯಾ? ಹೋಗಿದ್ದು ಬಾ. ಬಾಯ್ ಮುದು ಚಿನ್ನ. ಬಾಯ್. ಹುಷಾರು. ಯಾವುದಾ ಲಂಚ್? ಸೊ ಅವನಿಗೆ ಕರ್ಚಿಪ್ ಕೊಡೋಕೆ ಹೋದೆ, ಹಾಲು ಉಪ್ಪು ಬಂತು, ಸುರಿದೋಯ್ತು. ಹಿಂಗೆ ಮನೆ ಈ ಥರ ಸ್ಥಿತಿಲಿ. ಇನ್ನೂ ಇದೆಲ್ಲ ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್. ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ನೋಡಿ ಎಲ್ಲ ಗುಡ್ಡೆ ಹಾಕಿದ್ದೀನಿ. ಈಗ ಕಬೋರ್ಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೀರೆನೆಲ್ಲ ತೆಗೆದಿಟ್ಟಿದ್ದೀನಿ. ಸೀರೆಗಳೆಲ್ಲ ಇದನ್ನು ಜೋಡಿಸಿ ಕಬೋರ್ಡಲ್ಲಿ ತುಂಬಬೇಕೀಗ. ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಟಿಫನ್ ಮಾಡಿದ್ರಾ? ನಮ್ದು ಇನ್ನೂ ಟಿಫನ್ ಆಗಿಲ್ಲ, ಟಿಫನ್ ಲೇಟು ನಂದು. ಸೊ ತೋಟಕ್ಕೆ ನಾನು ಬೆಳಗ್ಗೆ 4:30 ಕಣ್ಣು ಎಳೆದೇ ಬಿದ್ದದೆ ಫ್ರೆಂಡ್ಸ್. ಯಾಕೋ ನಿದ್ದೆ ಇಲ್ಲ, ನಿನ್ನೆ ಸ್ವಲ್ಪ ಕೆಲಸ ಜಾಸ್ತಿ, ಹಂಗಾಗಿ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಫಸ್ಟ್ ಇದೊಂದು ಕೆಲಸ ಆಗಿಬಿಟ್ರೆ ಇನ್ನೇನಿದ್ರು ಅಲ್ಲಿ ಅಡುಗೆ ಮನೆದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಇವತ್ತೆಲ್ಲ ಆಲ್ಮೋಸ್ಟ್ ಮಾಡಿಬಿಡ್ಬೇಕು ಮನೆ ಕೆಲಸನ. ಯಾಕೆಂದರೆ ನಮ್ಮ ಮನೆಯವರು ಇವತ್ತು ಲೀವ್ ಇರೋದ್ರಿಂದ ಅವರು ತೋಟದಲ್ಲೇ ಇರ್ತಾರೆ. ಆದರೂ ಎಲ್ಲ ಕೆಲಸ ಮಾಡಿ ಬಂದಿದ್ದೀನಿ. ಮೇವು ಹೊಡೆದು ತಪ್ಪೆ ಎಲ್ಲ ಪ್ರತಿಯೊಂದು ಆಗಿದೆ. ಮೇರು ಕುರಿಗೆ ಆಡಿಗೆ ಮೇವು ಹಾಕ್ಕೊಂಡು ಅಷ್ಟು ಕೆಲಸ ಮಾಡಬೇಕು. ನಾವಿಷ್ಟನ್ನೆಲ್ಲ ನಮ್ಮ ಇಷ್ಟೆಲ್ಲ ಮಾಡ್ಕೊಂಬಿಟ್ರೆ ಇನ್ನು ನಾಳಿದ್ದು ಅಮಾವಾಸ್ಯೆ ಇದೆ. ಹಂಗಾಗಿ ನಾಳಿದ್ದು ಅಮಾವಾಸ್ಯೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಗುರುವಾರದಿಂದ ಶ್ರವಣ ಮಾಡೋಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಪೇಟೆಗೆ ಹೋಗೋ ಕೆಲಸ ಇದೆ. ಇನ್ನು ಹಬ್ಬಗಳಾದಮೇಲೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರಬೇಕು. ಇವತ್ತು ಅದೇ ಏನಪ್ಪ ಅಂತಂದರೆ, ಏನೇ ಕೆಲಸ ಮಾಡ್ತಾಯಿದ್ರು ಇದು ಸರಿಯಿಲ್ಲ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಮ್ಮ ಮನಸ್ಥಿತಿ ನಂಗಿರುತ್ತೆ. ಇನ್ನೂ ಟ್ಯಾಂಕ್ ತೊಳಿಬೇಕು. ಎಷ್ಟು ಕೆಲಸ ಮಾಡಾದ್ಮೇಲೆ ಟ್ಯಾಂಕು ಮತ್ತು ಡ್ರಮ್ ಕೆಳಗಡೆ ಒಂದಿದೆ ಸಿಂಕು, ಅದನ್ನೆಲ್ಲ ತೊಳೆದ್ಬಿಟ್ಟು ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ಒಂದು ಹುಡುಗನಂದರೆ ಮೇಲಕ್ಕೆ ಹತ್ತಕ್ಕಾಗಲ್ಲ ಫ್ರೆಂಡ್ಸ್. ನನಗಂತೂ ಕೈ ಕಾಲು ನಡುಗುತ್ತೆ. ನನಗೆ ಇಲ್ಲಿ ಹತ್ತಕ್ಕಾಗ್ತಾ ಇರಲಿಲ್ಲ, ಅದೇನೋ ಗೊತ್ತಿಲ್ಲ, ನನಗೆ ಹತ್ತಕ್ಕಾಗಲ್ಲ. ಒಂಥರ ತಲೆ ಸುತ್ತಂಗೆ ಆಗುತ್ತೆ. ಬನ್ನಿ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇಮ್ಡಿಸ್ಬಿಟ್ಟು ನೀಟಾಗಿ ನಾನು ಹ್ಯಾಂಗರ್ ಏನು ಇಡ್ಸಿಲ್ಲ ಫ್ರೆಂಡ್ಸ್. ನಾನು ಹಂಗೆ ಜೋಡ್ಸೋಕೆ ಇಡೋಣ ಅಂತ ನಾನು ಹಂಗೂ ಮೀಶೋದಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ. ಈಗ ಸೀರೆ ಅದು ಸಿಂಗಲ್ ಸೀರೆನೇ ಬರುತ್ತಲ್ಲ, ಕವರ್ ಆ ಥರ ತರೋಣ ಅಂತ. ಬಟ್ ಆಗಿಲ್ಲ. ಸದ್ಯಕ್ಕೆ ಹಿಂಗೆ ಜೋಡಿಸಿರ್ತೀನಿ. ಫ್ರೀ ಸಿಗ್ತಾ ಮಾಡ್ಕೊತೀನಿ. ಈಗೆಲ್ಲ ಒಂದೆರಡು ಸರ್ತಿ ಮಾಡಬೇಕು ಅಂತಂದರೆ ಆಗೋದಿಲ್ಲ. ಸೊ ಬನ್ನಿ, ಇನ್ನೂ ಟಿಫನ್ ಮಾಡಿಲ್ಲ, ಲೇಟಾಗಿ ಮಾಡೋಣ. ಈಗ ಬಂದು 8:15 10 ಗಂಟೆ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡೋಕ್ಕಾಗುತ್ತೆ. ಸೊ ನನ್ನ ಚಾನಲ್ ಯಾರು ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ನನ್ನ ವೀಡಿಯೋದಲ್ಲಿ ನೋಡಬೇಕಾದ್ರೆ ನನ್ನ ಹಳ್ಳಿ ವೀಡಿಯೋದಲ್ಲಿ ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು, ನಮ್ಮ ಹಳ್ಳಿಗಳಲ್ಲಿ ಯಾವ ಥರ ವೀಡಿಯೋ ಇದೆ ಅದನ್ನು ತಿಳಿಸ್ಕೊಂಡಿದ್ರೆ ಖಂಡಿತ ತಿಳಿಸ್ಕೊಳ್ತೀನಿ. ನಮ್ಗೆ ಗೊತ್ತಿರುವಂಥ ವೀಡಿಯೋಗಳು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಇಷ್ಟು ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮೆಲ್ಲ ಮೈಲಿ ಯಾರು ಕ್ಲೀನ್ ಮಾಡ್ತಾವ್ರೆ ಹಳೆ ವೇಳೆನೇ. ಈ ಥರ ಒಂದಷ್ಟು ಸೀರೆ ಕಲೆಕ್ಷನ್ ಅವೆ. ಅಂದರೆ ನೀವು ಒಂದು ವರ್ಷದಿಂದ ಸೀರೆ ಹೊಲಿಸ್ಲೇ ಇಲ್ಲ. ಎಷ್ಟು ಕೊಟ್ಟಿದ್ದೀನಿ? ಮೂರು ಎಷ್ಟು ಸೀರೆ ಕೊಟ್ಟಿದ್ದೀನವ ಅವಳು ಹೊಲಿಗೆ ಸೋಪನ್ಗೆ? 4 ಸೀರೆ ಕೊಟ್ಟಿದ್ದೀನಿ. 4-5 ಕೊಟ್ಟಿದ್ದಾನೆ. ಕೊಟ್ಟಿರೋ 4-5. ಹೋದ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಸೀರೆನೂ ಇಸ್ಕೊಬರಲಿಲ್ಲ ನಾನು. ಅಲ್ಲೇ ಇದೆ ಒಂದು 5 ಸೀರೆ ಹೊಲಿಯಾಕೆ ಕೊಟ್ಟಿದ್ದೀನಿ. ಹಂಗೆ ಇನ್ನೂ ಈಸ್ಕೊಂಡೇ ಬರಲ್ಲ. ಇವಾಗ ಹೇಳಿದ್ದೀನಿ. ಸೊ ಈಗ ಕಲೆಕ್ಷನ್ ಇಲ್ಲ ಅಂದರೆ ಒಂದು 10-15 ಸೀರೆ ಇವೆ. ಬೇಗ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಈ ಸೀರೆಗಳಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ನನಗಿದು ಕೊಟ್ಟಿರೋದು ಇದೆ, ಗಿಫ್ಟ್ ಕೊಟ್ಟಿರೋದು ಇದೆ, ನಾನು ತೊಗೊಂಡಿರೋದು ಇದೆ. ಯಾವುದು ಏನಾಯ್ತು ಅಂತ ತೋರಿಸ್ತೀನಿ. ಇದು ಇವರು ವೆಂಕಟೇಶಣ್ಣವ್ರ ಮಗಳು ಪಾಪು ನಾಮಕರಣಕ್ಕೆ ಹೋದಾಗ ತಂದಿದ್ದು 750 ರೂಪಾಯಿ. ಇದು ಸಿಂಪಲ್ ಸೀರೆ ನನಗೆ ಇಷ್ಟ ಆಯಿತು. ನಾನು ಜಾಸ್ತಿ ಕಾಸ್ಟ್ಲಿ ಸೀರೆಗಳು ತಗೊಳ್ಳಲ್ಲ. ಫಸ್ಟ್ ಆಫ್ ಆಲು ಸಿಂಪಲ್ ಏನಾದರೂ 1000-2000 ಅಷ್ಟರೊಳಗಡೆ ತಗೊಳ್ಳೋದು. ಸೊ ಈ ಸೀರೆ ನನಗೆ ಇಷ್ಟ ಆಯಿತು. ಹಂಗಾಗಿ ಕ್ಯಾಮ್ರಾ ಇದು ಹಾಕೋಕ್ಕಾಗಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನು ತಗೊಂಡೆ. ಮತ್ತು ಇದು ನಮ್ಮ ಅತ್ತೆಯವರ ನಾದಿನಿ ಕೊಡಿಸಿರೋದು ಸೀರೆ. ಇದು ನನ್ನ 3 ಗೀತೆಗೊಂದು ನನಗೊಂದು ಅಂತ ತೋರಿಸ್ತೀನಿ ರೀ. ನೋಡಿ ಚೆನ್ನಾಗಿದೆಯಲ್ಲ, ಬಾರ್ಡ್ರು ಚೆನ್ನಾಗಿದೆಯಲ್ಲ, ಬಾರ್ಡ್ರು ಇಷ್ಟ ಆಯ್ತು ನನಗೆ. ಸೊ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ. ಅದಕ್ಕೆ ಇದು ಗೊತ್ತಿಲ್ಲ, ರೈಟ್ ಎಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಕೊಡಿಸಿರೋದು. ಮತ್ತು ಇದು ನನಗಿಷ್ಟ ಈ ಕಲರ್, ವೈಟ್ ಕಲರ್ ಇಷ್ಟ. ಸೊ ಇದು ಓಂ ಶಕ್ತಿಗೆ ಹೋದಾಗ
ಎಲ್ಗವ ಎಲ್ಲೋ ಹೋಗಿದ್ದು ನಾವು ಸೀರೆ ತರೋಕ್ಕೆ ಕಂಚಿಗೆ ಹೋದಾಗ ತಂದಿದ್ದು ಸೀರೆ ಇದು. ಇದು ರೈಟ್ ಬಂದು ಕಮ್ಮಿ, ಎಲ್ಲ ಕಮ್ಮಿನೇ, 500 ಒಳಗಡೆ ಇರ್ಬೋದು ಅಂದ್ಕೊಂಡಿದ್ದೀನಿ, ಎಷ್ಟು ಅಂತ ಗೊತ್ತಿಲ್ಲ. ಸೊ ಮತ್ತು ಈ ಸೀರೆ ಬಂದು ನೋಡ್ಬೋದು. ಇದನ್ನು ಮಂಡ್ಯದ ಹತ್ರ, ಒಂದು ನಿಮಿಷ ಹೇಳ್ತೀನಿ, ಆ ತೊಟ್ಟಿ ಮನೆ ಬರೀ ಕಾಟನ್ ಸೀರೆಗಳೇ ಸಿಗುತ್ತಲ್ಲ, ಅಲ್ಲಿಗೆ ನಾವು ನಮ್ಮ ಊರ್ಗಿತಿಯವರ ಅಕ್ಕನ ಮನೆಗೆ ಹೋದಾಗ ತಗೊಂಡಿದ್ದು ಸೀರೆ. ಅಲ್ಲಿ ಹೋಗ್ಬೇಕಾದ್ರೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೋಗಿ ತಗೊಂಡಿದ್ದು ಈ ಸೀರೆ. ನನಗೆ ತುಂಬ ಇಷ್ಟ ಆಯಿತು, ಗೊತ್ತಿಲ್ಲ ಏನು ಯಾಕೆ ಅಂತ. ಚೆನ್ನಾಗಿದೆಯಲ್ಲ, ಹೂವು ಫ್ಲವರ್ ಎಲ್ಲ ಚೆನ್ನಾಗಿದೆ. ಫ್ಲವರು ಮತ್ತು ಈ ಲೈನ್ಸ್ ಇದೆಯಲ್ಲ, ಲೈನ್ಸ್ ತುಂಬ ಇಷ್ಟ ಆಯಿತು ನನಗೆ, ಹಂಗಾಗಿ ಇದೊಂದು ತಗೊಂಡೆ. ಇದು ಬಂದು 1100 ರೂಪಾಯಿ, 1100 ರೂಪಾಯಿ ಸೀರೆ ಇದು ಫ್ರೆಂಡ್ಸ್. ಇಷ್ಟು ಆಯ್ತಾ 300 ಸೀರೆ, ಇಲ್ಲ 300. ಇದು ಹೋದ ವರ್ಷ ತೊಗೊಂಡಿದ್ದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕಪೇಟೆಗೆ ಹೋದಾಗ ತೊಗೊಂಡಿದ್ದು. ಅಂದರೆ ನಾನು ಹೋದರೆ ಒಂದು 20-30 ಸೀರೆ ತತ್ತೀನಿ, ಆ ಥರ. ನನಗೆ ಅಂತಲ್ಲ, ಎಲ್ಲ ಸೇರಿಸೆ, ನಮ್ಮ ದೊಡ್ಡಮ್ಮನಿಗೆ, ನಮ್ಮ ಅತ್ತೆಗೆ, ನನ್ನ ಊರಿಗೆ ಎಲ್ಲ. ನಾನು ಇಲ್ಲಿಗೆ ಹೋದ್ರೆ ಸೀರೆ ಅಂಗಡಿಗೆ ಹೋದ್ರೆ ನಾನು ಒಬ್ಳಿಗೆ ಏನು ತೊಗೊಂಬರಲ್ಲ. ಸೊ ನೋಡ್ಬೋದು, ಇವೆಲ್ಲ ಸಿಂಪಲ್ ಸೀರೆಗಳು ನಂಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ಅತ್ತೆ ನನಗೆ ಕೊಟ್ಟಿದ್ದು ಸಿಂಪಲ್ ಸೀರೆ. ನಾನು ಸಿಂಪಲ್ ಸೀರೆ ತುಂಬ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಎಲ್ರಿಗೂ ಹೋದ್ರೆ ವೆಯ್ಟ್ ಇರಬಾರ್ದು, ಲೈಟಾಗಿರಬೇಕು. ಹಂಗಾಗಿ ಸಿಂಪಲ್ ಸೀರೆಗೆ ಎಲ್ಲೂ ಹೋಗೋದೆಲ್ಲ ಬಿಡಿ, ಹಸ ಕಟ್ಕೊಂಡ್ಮೇಲೆ ಎಲ್ಲೂ ಹೋಯ್ತಲ್ಲ, ಅವಾಗ ಕೆಲಸಕ್ಕೆ ಅಂತ ಹಾಕೊಂಡು ಹೋಗ್ತಿದ್ದೆ, ಫಂಕ್ಷನ್ಗೆ ಅಲ್ಲಿ ಇಲ್ಲಿಗೆ ಹಾಕೊಂಡು ಹೋಗ್ತಿದ್ದೆ. ಇವೆಲ್ಲ 300. ಮತ್ತು ಇದು ನನ್ನ ನಾದಿನಿ ಕೊಡಿಸಿರೋದು, ಅದೇ ಅತ್ತಿಗೆದಿರಿಗೆಲ್ಲ ಸೀರೆ ಕೊಡಿಸ್ಬೇಕು ಅಂತ ಹೇಳ್ತಿದ್ರಲ್ಲ, ಆಗ ಇದು ಟ್ರೆಂಡ್ ಇದ್ದಾಗ. ಇದು 1 ವರ್ಷದ ಮೇಲೆ ಆಗದೆ. ಸೊ ಇದನ್ನು ಗೌರಿ ಹಬ್ಬಕ್ಕೆ ಹೊಲಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಸೀರೆ ಹೊಲಿಸಿರುವ ಈಗೆಲ್ಲ ಹೊಲಿಯೋಕ್ಕೆ ಆಗ್ತಾಯಿದ್ದೀನಿ ಇದನ್ನು, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಇದು ಅಷ್ಟೇ, ನಮ್ಮ ಬೆಂಗಳೂರಲ್ಲಿದ್ದಾರೆ ನನ್ನ ನಾದಿನಿ ಚೈತ್ರ ಅಂತ, ಅವ್ರು ಕೊಡಿಸಿದ್ದು. ಇದನ್ನು ನಾನು ನನ್ನ ಮಗಳಿಗೆ ಗೌರಿ ಹಬ್ಬಕ್ಕೆ ಲೆಹಂಗಾ ಹೊಲಿಸೋಣ ಅಂದ್ಕೊಂಡಿದ್ದೀನಿ. ತುಂಬ ವೆಯ್ಟ್ ಇದೆ, ಬಟ್ ಚೆನ್ನಾಗಿದೆ, ವರ್ಕ್ ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದಕ್ಕೆ ನನ್ನ ಮಗಳಿಗೆ ಲೆಹಂಗಾ ಹೊಲಿಸೋಣ ಅಂತ ಆಸೆಪಟ್ಟು ಮಡ್ಕೊಂಡಿದ್ದೀನಿ. ಇದ್ರ ಮ್ಯಾಚಿಂಗು ಇದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ನನ್ನ ಮಗಳು ತುಂಬ ಚೆನ್ನಾಗಿ ಕಾಣುತ್ತೆ, ಹಂಗಾಗಿ ಇದನ್ನು ಅವಳು ಕೊಡ್ತಾಯಿದ್ದೀನಿ. ಇದಾಯ್ತಾ? ಇವೆಲ್ಲ ಇವೆಲ್ಲ ಸಿಂಪಲ್ ಸೀರೆ. ನಾನು ಹೇಳಿವ ಸಿಂಪಲ್ ಸೀರೆ ನಂಗೆ ತುಂಬ ಇಷ್ಟ, ಬಟ್ ಇವೆಲ್ಲ ನಾನು ಹುಡುಗಿ ಹೊಲ್ಸಕ್ಕೆ ಹೋಗಲ್ಲ. ಯಾಕೆಂದರೆ ನೋಡಿ, ಇದು ಎಲ್ಲ ಸಿಂಪಲ್ ಸೀರೆ, ಇವೆಲ್ಲ ಸಿಂಪಲ್ ಸೀರೆ. ಮತ್ತು ಮೇಲ್ಗಡೆ ಇರುವೆಲ್ಲ. ಮತ್ತು ನನ್ನ ಹತ್ರ ಏನು ಅಂದರೆ ಹಬ್ಬ ಅಂದರೆ 10,000 ಅಷ್ಟರೊಳಗಡೆ ನಾನು ಸ್ಯಾರಿ ತೊಗೊಂಡಿರೋದು. ಅಷ್ಟು ಕಾಸ್ಟ್ಲಿ ಸೀರೆಗಳನ್ನು ತೊಗೊಳಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ನೋಡಿ, ಈಗ ಒಂದು ಸತಿನ 2 ಸತಿನ ಉಡ್ತೀವ, ಹಂಗಾಗಿ ಇವೆಲ್ಲ ಸುಮ್ಮನೆ ಇನ್ನು ಗೊತ್ತು. ಅವಾಗ ಕೆಲಸಕ್ಕೆ ಹೋಗ್ತಿದ್ದೆ, ಮತ್ತು ಫಂಕ್ಷನ್ಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಿದ್ದೆ, ಫಂಕ್ಷನ್ಗಳಿಗೆ ಅವಾಗೆಲ್ಲ ಹೋಗ್ತಿದ್ದೆ. ಈಗ ಜಾಸ್ತಿ ಹಸ ಕಟ್ಕೊಂಡ್ಮೇಲೆ ಎಲ್ಲೂ ಹೋಗೋಗ್ತಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಹಸಗಳಂದ್ಮೇಲೆ ನಿಮಗೆ ಗೊತ್ತಲ್ವಾ, ಕೆಲಸಗಳಂಗಿರುತ್ತೆ, ಜಾಸ್ತಿ ವೇರ್ ಮಾಡೋದು. ನನಗೆ ಡ್ರೆಸ್ಗಳು ತುಂಬ ಕಂಫರ್ಟಬಲ್ ಅನಿಸುತ್ತೆ. ಇಲ್ಗಾರ ಈಗ ಸಿಂಪಲ್ ದೇವಸ್ಥಾನಗಳಿಗೆಲ್ಲ ಹೋದಾಗೆಲ್ಲ ಸೀರೆ ಉಡೋಕ್ಕಾಗಲ್ಲ, ಡ್ರೆಸ್ಗಳೇ ಕಂಫರ್ಟಬಲ್ ಹಂಗೆ. ಬಟ್ ಅದ್ರ ಡ್ರೆಸ್ಗಳು ಜಾಸ್ತಿ ಇಲ್ಲ, ನನ್ನ ಕಲೆಕ್ಷನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದೆಲ್ಲ ಸ್ಯಾರಿನೇ ಇರೋದು. ಫಸ್ಟ್ ಕೆಲಸಕ್ಕೆ ಹೋಗ್ತಿದ್ದಾಗಿತ್ತು, ಇವಾಗೆಲ್ಲ ಅವೆಲ್ಲ ತುಂಡಾಯಿತು ಅಂತ ಬಿಸಾಡೇ ಬಿಟ್ಟಿದ್ದೀನಿ, ಇವೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇಲ್ಲ, ಹಂಗಾಗಿ ಇವೆಲ್ಲ ಸಿಂಪಲ್. ಇದನ್ನು ಅಕ್ಕಿ ಅಮ್ಮದಿರ್ಗೆ ಹೋಗ್ಬಿಡ್ತೀನಿ. ಇದೆಲ್ಲ ಸಿಂಪಲ್ ಸೀರೆಗಳು. ಇದನ್ನೆಲ್ಲ ಅಮ್ಮದಿರಿಗೆ ಇಬ್ರಿಗೂ, ದೊಡ್ಡಮ್ಮ ನಮ್ಮಮ್ಮನಿಗೆ ಇಬ್ರಿಗೂ ಕೊಡ್ತೀನಿ. ತೋರಿಸ್ತೀನಿ. ಈ ಸೀರೆಗಳೆಲ್ಲ ವೇರ್ ಮಾಡಲ್ಲ, ಚೆನ್ನಾಗಿದೆ. ಇದೆಲ್ಲ ಕೊಡಿಸಿರೋ ಸೀರೆಗಳೇ. ನನಗೆ ಅಯ್ಯೋ ಇಷ್ಟೊಂದೆಲ್ಲ ಸುಮ್ಮನೆ ಇದನ್ನು ಹೊಲ್ಸೋಕ್ಕಿಲ್ಲ. ನಾನು 7,000-8,000 ರೂಪಾಯಿ ಗಂಟ ಬೇಕು ಫ್ರೆಂಡ್ಸ್. ನಮ್ಮ ಡಿಸೈನ್ ಒಂದು ಸಿಂಪಲ್ ಬ್ಲೌಸ್ ಹೊಲಿಯೋಕ್ಕೆ 350 ರೂಪಾಯಿ ತೊಗೊತಾರೆ. ಸ್ವಂತ ನನ್ನ ತಂಗಿನೇ ಹೊಲಿಯೋದು, ತುಂಬ ಡಿಸೈನ್ ಚೆನ್ನಾಗಿ ಹೊಲಿತಾಳೆ. ನಿಮ್ಗೇನಾದರೂ ಈ ವಿಡಿಯೋ ನೋಡುವಾಗ ಚನ್ನಪಟ್ಟಣದವರೇ ಆಗಿದ್ದರೆ ಯಾವ ಜಾಗ ಅಂತ ಹೇಳಿದ್ರೆ ನಿಜ ಕಮೆಂಟ್ ಮಾಡಿ, ನಾನು ಖಂಡಿತ ಹೇಳ್ತೀನಿ ಎಲ್ಲಿ ಏನು ಎತ್ತ ಅಂತ. ತುಂಬ ಚೆನ್ನಾಗಿ ಹೊಲಿತಾಳೆ. ಎಂಬ್ರಾಯ್ಡಿಂಗ್ ಇರ್ಬೋದು, ಪ್ರತಿಯೊಂದು ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಅವ್ಳು ಕೊಡ್ತಾಳೆ. ತುಂಬ ಚೆನ್ನಾಗಿ ಹೊಲಿತಾಳೆ, ಹಂಗಾಗಿ ನಾನು ಅವಳ ಹತ್ರನೇ ಕೊಡೋದು. ಅಷ್ಟು ಆದ್ರೂ ಅವಳು ನಂಟರು ತಡಿ ನಮ್ಮ ತಂಗಿ ಅಂತ ಏನು ಇದು ಮಾಡಲ್ಲ. ನಮ್ಗೆ ಎಷ್ಟು ನಮ್ಗೆ ಯಾವ ಥರ ಕಮ್ಮಿ ಬೇಕೋ ಆ ಥರ ಹೊಲ್ಸ್ಕೊತೀನಿ ಅಷ್ಟೇ. ಹಂಗಂದ್ಬಿಟ್ಟು ಅವ್ರು ದುಡ್ಡೇ ಕೊಡ್ದೇನೆ ಆ ಥರ ಎಲ್ಲ ಇಲ್ಲ. ನಾನು ಹೇಳಿದ್ದು ಚೆನ್ನಾಗಿ ಹೊಲಿತಾರೆ, ಪರವಾಗಿಲ್ಲ, ಪ್ರೈಸು ಪರವಾಗಿಲ್ಲ, ಬೇರೆಯವ್ರಿಗೂ ಅಷ್ಟು ಕಸ್ಟಮರ್ಸ್ಗೆ ಪರವಾಗಿಲ್ಲ, ಹೊಲ್ಸ್ಕೊಬೋದು. ಬೇರೆ ಕಡೆ ಎಲ್ಲ ಹೋಲ್ಸಿದ್ರೆ ಇಲ್ಲಿ ಎಷ್ಟೆಷ್ಟೋ ಪರವಾಗಿಲ್ಲ ಅಂತ ಅನಿಸ್ಬೋದು. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಯಾರಾದರೂ ನಮ್ಮ ಚನ್ನಪಟ್ಟಣದವ್ರು ಆಗಿದ್ದರೆ ಖಂಡಿತ ಕಮೆಂಟ್ ಹಾಕಿ, ನಾನು ಖಂಡಿತ ಲೊಕೇಶನ್ ಯಾವುದು ಅಂತ ಏನಂತ ತಿಳಿಸ್ತೀನಿ. ನೋಡಿದ್ರಲ್ಲ, ಈ ಸೀರೆಗಳೆಲ್ಲ ಈಗ ಹೊಲಿ ಹಾಕ್ತೀನಿ. ಒಂದು ಬ್ಯಾಗೆ ತುಂಬ ಮಾಡಿಬಿಟ್ಟು ಇನ್ನು ಹಾಕೋಬೋಡು. ಈ ಕಡೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಹಾಕೋಬೋಡು. ಈ ಕಬೋರ್ಡನ್ನು ಕ್ಲೀನ್ ಮಾಡಿಬಿಟ್ರೆ ಈ ಕಡೆ ಸೈಡ್ದು
ಫುಲ್ ಹಾಲು ಇದೆಲ್ಲ ಮುಗೀತು. ಏನಾದರೂ ಆ ರೂಮ್ ಒಂದೊಂದು ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆ ಒಂದು ಮುಗೀತು. ಅಮ್ಮ ಬರ್ತಾರೆ, ಸ್ವಲ್ಪ ಎಲ್ಲ ಬೆಳಗ್ಗೆ ಇಟ್ಟಿದ್ದೀನಿ. ಏನಿದ್ರು ಸೋಪಾಗಿ ಚೆನ್ನಾಗಿ ತೊಳೆಯೋದಷ್ಟೇ. ತೋರಿಸಿ ಆ ಥರ ಅಂತ. ಸೊ ಇಷ್ಟ ಆಯಿತು. ನಾನು ಟಿಫನ್ ಮಾಡಿಲ್ಲ, ಫಸ್ಟ್ ಟಿಫನ್ ಮಾಡೋಕ್ಕೆ ಹೋಗೋಣ. ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಕ್ಲೀನ್ ಮಾಡಿಬಿಟ್ಟು ನೆಮ್ಮದಿ ಅಂತ ಮಾಡಿದೆ. ಆಯಿತು, ಮುಗಿದು ಕೆಲಸ. ನೆಕ್ಸ್ಟ್ ಏನಿದ್ರು ಮುಂದಿನ ಕೆಲಸ ಏನು ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಯಾರೋ ಬಂದರು ಫ್ರೆಂಡ್ಸ್ ನಮ್ಮ ಮನೆಗೆ. ಏನದು? ಯಾಕೆ ಜಂತುಳು ಮಾತ್ರ ಕೊಟ್ರಾ? ಪೀಸಿ ತಗೋಗಿದ. ಇದು ಇದನ್ನ ಊಟ ಮಾಡೋಣ ರಾತ್ರಿ ಹೊತ್ತಾ ಹೇಳ್ಬೇಕಾದ್ರೆ ನಾನು ಊಟನೇ ಮಾಡಲ್ಲ ಮೇಡಮ್ ಅಂತ. ಅವ್ರ ಅಜ್ಜಿನ ಎಸೋದಿ ಬಂದಿದ್ದಾರೆ. ಎಸೋದಿ ಅವ್ವ ನಿನ್ನ ಎಸೋದಿ ಬಂದಿದ್ದಾರೆ. ಎಸೋದಿ ಅನ್ಕೋ ಗೊತ್ತಾವನೆ. ಬಟ್ಟೆ ಬಿಚ್ಚಾಕ್ರಿ ಎಸೋದಿ. ನಾಳೆಲ್ಲ ಜಲಗಿರ ಬಂದ್ಬಿಟ್ಟಿದಾವೇನೋ ನನ್ನ ಮಗನ್ಗೆ ಏನು ಕೊಟ್ಟಿದೆ. ಕಳ್ಸಿದ ಟಾನಿಕ್ ಹಾಕಿರ್ಲಿಲ್ಲ, ಹಾಕ್ಬೇಕಾಯ್ತು. ಎಷ್ಟು ಕ್ಲೀನಾಗಿದೆ ಫ್ರೆಂಡ್ಸ್, ತೋರಿಸ್ತೀನಿ ರೀ. నాకు ಸಾಕಾಗೋಯ್ತದೆ. ಏನು ಕತ್ತು ಸಖತ್ ನೋವು ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಕೆಲಸ ಮಾಡೋಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಿ. ಸಖತ್ ಕತ್ತು ನೋವು. ತೋರಿಸ್ತೀನಿ ಎಷ್ಟು ನೀಟಾಗಿ ಮಡಗಿದ್ದೀನಿ, ಎಷ್ಟು ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಇನ್ನು ಇಂದರೆ ಇವೆಲ್ಲ ಬೇಡದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಸೊ ಈ ಥರ ಮಡಗಿದ್ದೀನಿ ಫ್ರೆಂಡ್ಸ್. ಎಲ್ಲ ಈ ಥರ ಜೋಡಿಸಿದ್ದೀನಿ. ಎಲ್ಲ ಕಬೋರ್ಡೆಲ್ಲ ಜೋಡಿಸಿದ್ದೀನಿ. ವಾವ್, ಕಾಫಿ ಐತೆ ಕೊಟ್ಟೆ ಇರು. ಎಲ್ಲ ಜೋಡಿಸಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ನೀರೆಲ್ಲ ಗಿಡ ಚೇಂಜ್ ಮಾಡಿ ಗಿಡ ಎಲ್ಲ ಸೀಟಿ ಎಲ್ಲ ಇಷ್ಟೆಲ್ಲ ಆಗಿದೆ. ಇನ್ನೂ ಇಷ್ಟು ಕೆಲಸ ಇದೆ. ಇದೆಲ್ಲ ಸೊ ಇವೆಲ್ಲ ಕ್ಲೀನ್ ಮಾಡಬೇಕಿನ್ನು. ಬಟ್ಟೆ ಚೇಂಜ್ ಮಾಡಪ್ಪ. ಮಾಮ ಎಲ್ಲ ಅವರಲ್ಲ ಇವತ್ತು. ಎಸ್, ನಮ್ಮ ವಾಯ್ಸ್ ಕ್ಲೀನ್ ಮಾಡ್ತಾವ್ರು. ನಮ್ಮ ಮುಂದಿನ ಅಡಿ ಅದಾಯ್ತವ, ಅದೈತೆ ನಮ್ಮ ಕಬೋರ್ಡು. ಅದರ ಒಳಗಡೆ ಎಲ್ಲ ಒರೆಸಿದೆ, ಕ್ಲೀನ್ ಮಾಡಿರಲಿಲ್ಲ ಅಷ್ಟೇ. ಮಾಡ್ತಾ ಇದೆ ಕೆಲಸ. ಎಷ್ಟು ಚೆನ್ನಾಗಿದ್ರು ಸಾಗುವುದಿಲ್ಲ ಫ್ರೆಂಡ್ಸ್, ನಂಗೆ ಅನ್ನೋದು ಅಷ್ಟೇ. ಇನ್ನು ಅವ ಅದು ಪೀಸ್ ಹಾಕ್ಬೇಕದ. ಏನು ಕದು ಅದು ಯಾರ್ಯಾರು ಹಾಕ್ಕೊಂಡಿದ್ರು? ನಿಮ್ಮ ಮೊಮ್ಮಗ ತಂದಿರೋದು ಮಿಸ್ ಹಾಕದ. ಕಾಫಿ ಕೊಟ್ಟ. ನಾನು ಡ್ರೆಸ್ ಚೇಂಜ್ ಮಾಡು ಫಸ್ಟು. ಡ್ರೆಸ್ ಚೇಂಜ್ ಮಾಡು. ಇನ್ನೊಂದು ನೀರು ಮನೆ ಒಂದಿದೆ, ಅದನ್ನು ಕ್ಲೀನ್ ಮಾಡಿದ್ರೆ. ಯಶು ಹೊಸ ಚಾಪೆ ಎತ್ತು ಮಾಡ್ಬಿಡ್ವೆ ಬಪ್ಪ. ಇವೆಲ್ಲ ತೋಟದಾಗ ಹಾಕೊಳ್ಳೋಕ್ಕೆ ಕೊಟ್ಟು ಕಳಿಸ್ತೀನಿ ನಮ್ಮ ಮನೆಯವ್ರಿಗೆ. ತೋಟದಾಗ ಹಾಕ್ಕೊಳ್ಳಿ, ಗಲೀಜಾಯ್ತದೆ. ಅವು ಐರನ್ ಮಾಡೋ ಬಟ್ಟೆಗಳು ಅಷ್ಟು ಮಡಗಿದ್ದೀನಿ. ಅದೊಂದು ಕಬೋರ್ಡ್ ಇದೆ, ಅದೊಂದು ತುಂಬಿಟ್ರೆ ಮುಗೀತು. ಇನ್ನು ಈ ರೂಮ್ ಒಂದು ಕ್ಲೀನ್ ಅಂದರೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದು ಕಿಟಕಿ ಒರೆಸ್ಕೋಬೇಕು. ಆ ಕಡೆ ಎಲ್ಲ ತೊಳೆದದು, ಈ ಕಡೆ ಕಿಟಕಿ ಒರೆಸ್ಕೊಬಿಟ್ರೆ ಇವೆಲ್ಲ ವಾಷಿಂಗ್ ಮಿಷಿನ್ ನಾಳೆ ಹಾಕ್ತೀನಿ. ಇವತ್ತು ಹಾಕಲ್ಲ ಫ್ರೆಂಡ್ಸ್. ಇಷ್ಟು ಕೆಲಸ ಹಬ್ಬ ಅಂದರೆ ಹಿಂಗೆ. ನಿಮ್ಮ ಮನೆಯಲ್ಲೆಲ್ಲ ಯಾರ್ಯಾರು ಯಾವ ಥರ ಕಮೆಂಟ್ ಮಾಡಿ ಎಷ್ಟು ಕೆಲಸ ಮಾಡ್ತಿದ್ದೀರಾ ಏನಾಯ್ತಾ ಅಂತ. ನನ್ನ ವೀಡಿಯೋ ನೋಡೋರು ಮಾತ್ರ, ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರಾ ಅವ್ರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನಿಮ್ಮ ಕಮೆಂಟ್ ಮಾಡಿ. ಬಟ್ಟೆ ಚೇಂಜ್ ಮಾಡು. ಅದು ಮಾಡಬೇಕು. ಬಟ್ಟೆ ಚೇಂಜ್ ಮಾಡಿ ಬಾ. ಸೊ ಎಷ್ಟೊತ್ತಾಗುತ್ತೆ ನೋಡ್ತೀನಿ. 4:15 ಟೈಮ್ ಬಂದು ಆಗಲೇ ನೋಡಿ, 4:15 ಆಗ್ತಾಯಿದೆ. ಸಂಜೆ ಮನೆ ಕೆಲಸ ಎಲ್ಲ ಸ್ವಲ್ಪ ಮಾಡಿಬಿಟ್ಟು ಪೆಂಡಿಂಗ್ ಇಟ್ಬಿಟ್ಟು ನಾವು ಹೊರಟಿದ್ದು ನಮ್ಮ ಊರಲ್ಲಿರುವಂಥದ್ದು ಗುಜ್ರಿ ಅಂಗಡಿಗೆ. ಸ್ವಲ್ಪ ಕಬ್ಬಣ ಎಲ್ಲ ಇತ್ತು, ಅಂದರೆ ನಾವು ಶೀಟೆಲ್ಲ ಹಾಕಿದ್ವಲ್ಲ, ಆ ಕಬ್ಬಣ ಎಲ್ಲ ಮಿಕ್ಕಿದ್ದು. ಹಂಗಾಗಿ ಅದು ಸ್ವಲ್ಪ ಹಾಕ್ಬಿಟ್ಟು ತೂಕ ಹಾಕ್ಬಿಟ್ಟು ನನಗೊಂದು ಸ್ಟವ್ ಬೇಕಾಗಿತ್ತು. ಅಂದರೆ ದೊಡ್ಡ ಸ್ಟವ್, ಸ್ವಲ್ಪ ದೊಡ್ಡ ಅಡುಗೆ ಮಾಡುವಾಗ ಸ್ಟವ್ ಬೇಕಾಗಿತ್ತು. ಆ ಸ್ಟವ್ ತೊಗೋಬೇಕಾಗಿತ್ತು. ಆ ಸ್ಟವ್ವು ಮತ್ತು ಪೊರ್ಕೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಈ ಅಂಗಡೀಲಿ. ಏನು ಬೇಕು ಇಂಥದ್ದಿಲ್ಲ ಅನ್ನೋಂಗಿಲ್ಲ. ತುಂಬ ಪ್ರೈಸ್ ಮಾಮೂಲಿ ಹೋಲ್ಸೇಲ್ ಆಗಿ ಪರವಾಗಿಲ್ಲ. ನಮ್ಮ ಹಾಗಾಗಿ ನಮಗೆ ಕಂಫರ್ಟಬಲ್ ಅಂತ ಅನಿಸ್ತು. ಅದಕ್ಕೆ ನಾನು ಅಲ್ಲೇ ತೊಗೊಳ್ಳೋದು ಯಾವಾಗಲೂ. ಸರಿ ಅಂದ್ಬಿಟ್ಟು ನಾನೊಂದು ಏನೇನು ತಂದೆ ಅಂತ ಮನೆ ತೋರಿಸ್ತೀನಿ ನೋಡಿ. ನಮ್ಮ ಊರಿಗೆ ತಗೊಂಡಿದ್ದೀನಿ. ಆಲ್ಕಲಿದು ಇದು ಬರ್ಲು, ಮನೆ ಒರೆಸೋದು,
ಒಂದು ಬಕೆಟ್ ತೊಗೊಂಡಿದ್ದೀನಿ ಮತ್ತು ಒಂದು ಕಸ ಸುರಿ ಬಕೆಟು ಒಂದು ಇದು ಇಷ್ಟಕ್ಕೇ ನಮ್ಮದು ಒಂದು ಕಬ್ಬಿಣದ ಚಿಲ್ಲರೆ 1000 ಚಿಲ್ಲರೆ ಆಯಿತು. ಇದಕ್ಕೆ ಮೇಲೆ 1400 ರೂಪಾಯಿನೋ ಕೊಟ್ಟು ಸ್ಟೌವೇ 1300 ರೂಪಾಯಿ ಬೀಳ್ತು ನಮಗೆ. ಇಷ್ಟು ತೊಗೊಂಡು ಮನೆ ಕಡೆ ಬಂದ್ವಿ. ಹಂಗೆ ನನಗೊಂದು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಏನು ಮಾಡಿ ಹುಳಿಕಾಳು ಹಾಕಿ ಉಪ್ಸಾರು ಮಾಡಿದೆ, ಅಂದರೆ ಹುಳಿಕಾಳು ಬೇಯಕ್ಕೆ ಉಪ್ಸಾರು ಮಾಡಿದೆ. ತಮ್ಮ ಎಲ್ಲ ಇದ್ದರು ಮಾಮೂಲಿ. ಮತ್ತು ಮೊನ್ನೆ ಅವ್ರ ರಜೆ ಇರೋದ್ರಿಂದೆಲ್ಲ ಇದ್ರಲ್ಲ, ಹಂಗಾಗಿ ಸ್ವಲ್ಪ ಅಡುಗೆನೇ ಮಾಡಿ ಮಾತುಕತೆ ಎಲ್ಲ ಮಾಡಿಕೊಂಡು ಇನ್ನು ಕೆಲಸ ಹಂಗಂಗೆ ಇತ್ತು. ಎಷ್ಟು ಮಾಡಿದ್ರು ಕೆಲಸ ಮುಗಿದಿಲ್ಲ ಫ್ರೆಂಡ್ಸ್. ಅದೇ ಬೇಜಾರು. ನಮ್ಮ ಯಜಮಾನ್ರು ನೋಡಿ ಹೆಂಗೆ ಹೊರಕೆ ಹೊಡಿತಾವ್ರೆ ಅಂದರೆ, ಅಯ್ಯೋ ಪಾಪ ನನಗೆ ಹೊಟ್ಟೆ ಹೊಡೆದೋಯ್ತು. ನಿದ್ದೆ ಮಾಡಿಬಿಟ್ರೆ ನೀವು ಮನುಷ್ಯ ಅಷ್ಟು ನಿದ್ದೆ ಮಾಡ್ತಿದ್ರು. ಈಗ ನಿದ್ದೆ ಕಮ್ಮಿ ಅವ್ರಿಗೆ, ಅದಕ್ಕಾಗಿ ಎಲ್ರಿ ಏನಾರು ಹಂಗೆ ನೋಡಿದ್ರೆ ಹಂಗೆ ಮನ್ಕೊಂಬಿಡ್ತಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನ ವಿಡಿಯೋದಲ್ಲಿ ನನ್ನ ಚಾನಲ್ಲಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಒಳ್ಳೆ ವಿಡಿಯೋ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗೊಂದು ನಂದು ಹರಟೆ ಮಾತುಕತೆ ಇದೆ, ನೀವೇ ನೋಡೋರಂತೆ. ಏನಕ್ಕೆ ಹಸಿಗಳು ನಮಗೆ ಇಟ್ಟಾಕೊಂಡು ನುಗ್ಗಿಸ್ತವೆ, ನಾವು ಹಸಿಗಳಿಗೆ ಬಾಳೆನ ಹಾಕೊಂಡು ನುಗ್ಗಿಸ್ತೀವಿ. ಹೊಸವಳಿಗೆ ನುಗ್ಗಿದ್ದಾವೆ. ಬಸವ ನುಗ್ಗಿಸ್ತದೆ. ಬಸವನಿಗೆ ಕಾಲು ಆಗ್ಬಿಟ್ಟದೆ. ನಿಮ್ಮ ಅಪ್ಪ ನೋಡಿ ಬಂದರು, ಬೆಳಗ್ಗೆಯಿಂದ ತೋಟದಲ್ಲೇ ಇದ್ರು. ಈಗ ಬಂದು ನೋಡಿ ಹೆಂಗೆ ಮನೆಗಿರೋದ. ಪಾಪ ಬೆಳಗ್ಗೆ 4 ಗಂಟೆ ಓಡಿ 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 ಈಗ ಮನಿಕೊಂಡ್ರೆ 4 ಗಂಟೆ ಆಗೋದೇ ಗೊತ್ತಾಗೋದು. ಅಗೋ ಸ್ಯಾನ ತಗೊಬಂದ್ಯಾ? ಊಟ ಮಾಡೋಣ ಇಲ್ಲಿ. ಇಷ್ಟಪ್ಪ ಇಟ್ಟು ತಗೋ, ಮಾತ್ರೆ ಹಾಕೋಬಿಟ್ಟು ನುಂಗ್ಬಿಟ್ಟು ಫಸ್ಟ್ ಹಂಗೆ ಊಟ ಮಾಡ್ಕೊಬಿಡು. ಹಸ್ಕೊಂಡು ನುಂಗ್ಬಿಡೋದು ಮಾತ್ರೆಯ. ಅಯ್ಯ ಅವ್ರ ಸ್ಕೂಲಲ್ಲಿ ಜಂತುಳದ ಮಾತ್ರೆ ಕೊಟ್ಟವ್ರೆ ಫ್ರೆಂಡ್ಸ್, ಅದಕ್ಕೆ. ನಿಮ್ಗೆ ಕೊಡ್ತಾ ಇದೆ? ನಮಗೆ ಕೊಡೋರು ಗೌರ್ಮೆಂಟ್ ಸ್ಕೂಲಲ್ಲಿ. ನಿಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಕೊಟ್ಟವ್ರೆ. ನಮ್ದು ಪ್ರೈವೇಟ್, ನಿಮ್ದು ಗೌರ್ಮೆಂಟ್. ಗೌರ್ಮೆಂಟ್ ಜಾಬ್. SMS ಇದು SMS ಪ್ರೈವೇಟ್ ಅಂದ್ರೆ ಪಪ್ಪನ ಕೆಲಸ ಪ್ರೈವೇಟು, ನಮ್ದು ಗೌರ್ಮೆಂಟು. ಬಸ್ ಓಡಿಸೋದು ಪ್ರೈವೇಟು. ಅವಂತು ತನ್ನಾಕುಯಾ. ಸೊ ಇಲ್ಲಿಗೆ ಬಾಯ್ ಹೇಳು. ಬಾಯ್ ಬಾಯ್. ಜನರು ಮಾತ್ರ ತಿನ್ಬಿಟ್ಟು ಹಸಿನ ಕೈಲಿ ಬಾಯ್ ಬಾಯ್.